ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂಡಕ್ಕಿ ಸ್ವೀಟ್ ಮಾಡ್ತಿದ್ದೀನಿ. ಇದು ದಿಢೀರಂತ ಆಗೋಂಥ ಸ್ವೀಟು. ತುಂಬ ಕಡಿಮೆ ಸಾಮಗ್ರಿಗಳು ಸಾಕು. ಒಂದು ದೊಡ್ಡ ಬೋಲಿಗೆ 1 ಬಟ್ಲಷ್ಟು ಕಾಯಿ ತುರಿ, 1 ಬಟ್ಲಷ್ಟು ಬೆಲ್ಲ, 1 ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ 5 ನಿಮಿಷ ಮುಚ್ಚಿಡಬೇಕು. ಆ ಬೆಲ್ಲದಲ್ಲಿ ಕಾಯಿ ತುರಿ ಎಲ್ಲ ಚೆನ್ನಾಗಿ ನೆನೆಬೇಕು. ಈಗ ಇದಕ್ಕೆ ಫ್ರೆಶ್ಶಾಗಿ ಗರಿಗರಿಯಾಗಿರೋ ಮಂಡಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ಕೆಲವು ಕಡೆ ಕಡಲೆಪುರಿ ಅಂತಾರೆ, ಕೆಲವು ಕಡೆ ಮಂಡಕ್ಕಿ ಅಂತಾರೆ. ಮಂಡಕ್ಕಿ ಸ್ವೀಟ್ ಇದು. ಇದನ್ನು ಹಳ್ಳಿಗಳಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡ್ತಿದ್ರು. ಇದನ್ನು ಫ್ರೆಶ್ಶಾಗಿ ತಿಂದರೆ ಗರಿಗರಿಯಾಗಿರುತ್ತೆ. ಸ್ವಲ್ಪ ನೆಂದ ಮೇಲೆ ತಿಂದರೆ ಮಂಡಕ್ಕಿ ಎಲ್ಲ ಮೆತ್ತಗಿರುತ್ತೆ, ಆದ್ರೂ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ದಿಢೀರಂತ ಮಾಡ್ಕೊಬೋದು. ಇದನ್ನು ಫ್ರೆಶ್ಶಾಗಿ ತಿಂದಾಗ ಮಂಡಕ್ಕಿ ಉಂಡೆ ತಿಂದಂಗೆ ಆಗುತ್ತೆ. ಇದ್ರ ಡೀಟೇಲ್ಸ್ ವೀಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ನಮಸ್ತೆ.